ಸಿಲಿಕಾನ್ ಸಿಟಿಯಲ್ಲಿ ಬೇಸಿಗೆ ಆರಂಭವಾಗುವ ಮೊದಲೇ ಕುಡಿಯೋ ನೀರಿಗೆ ಹಾಹಾಕಾರ ಶುರುವಾಗಿದೆ. ಆ ಲೇಔಟ್ನ ಜನರು ಕುಡಿಯುವ ನೀರಿಗೆ ಪರದಾಟ ನಡೆಸ್ತಾ ಇರೋ ಹೊತ್ತಿನಲ್ಲೇ ಖಾಸಗಿ ವ್ಯಕ್ತಿಯೊಬ್ಬನಿಂದ ಇಡೀ ಏರಿಯಾಗೆ ನೀರಿನ ಸಮಸ್ಯೆ ತಲೆದೂರಿದೆ. ದನ ದಾಹಕ್ಕಾಗಿ ನೀರಿನ ಒಡಲಿಗೆ ಕನ್ನ ಇಟ್ಟೋನ್ಗೆ ನಿವಾಸಿಗಳು ಬಿಸಿ ಮುಡಿಸಿದ್ದಾರೆ. ಅಷ್ಟಕ್ಕೂ ಏನಿದು ಗಲಾಟೆ ಅಂತ ತೋರಿಸ್ತೀವಿ ನೋಡಿ. ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ. ಕೆಂಗೇರಿಯಲ್ಲಿ ಜೀವ ಜಲಕ್ಕಾಗಿ ಜನರ ಪರದಾಟ. ಅಕ್ರಮವಾಗಿ ಟ್ಯಾಂಕರ್ ನೀರು ಸಾಗಿಸುತ್ತಿದ್ದವರಿಗೆ ತರಾಟೆ. ರಾಜ್ಯ ರಾಜಧಾನಿ ಬೆಂಗಳೂರಿನ ಕೆಲ ಏರಿಯಾಗಳಲ್ಲಿ ಈಗಾಗಲೇ ಕುಡಿಯುವ ನೀರಿನ ಸಮಸ್ಯೆ ತಲೆದೋರಿದೆ. ಸರಿಯಾಗಿ ಬಾರದ ನಲ್ಲಿ ನೀರು ಒಂದೆಡೆ ಸಂಕಷ್ಟ ತಂದಿಟ್ರೆ, ಕೆಂಗೇರಿ ಬಳಿಯ ಮೂಕಾಂಬಿಕಾ ಲೇಔಟ್ ಜನರಿಗೆ ಮತ್ತೊಂದು ರೀತಿಯ ಸಂಕಷ್ಟ ಶುರುವಾಗಿದೆ. ಕಳೆದ 5-6 ತಿಂಗಳಿನಿಂದ ಖಾಸಗಿ ಜಾಗದಲ್ಲಿ ಬೋರ್ವೆಲ್ ಮೂಲಕ ಅನಧಿಕೃತವಾಗಿ ನೀರು ಸರಬರಾಜು ಮಾಡ್ತಾ ಇದ್ದು, ಇದರಿಂದ ನಮ್ಮ ಮನೆಗಳಿಗೆ ನೀರು ಬರ್ತಿಲ್ಲ, ಬೋರ್ವೆಲ್ನಲ್ಲಿ ನೀರಿನ ಮಟ್ಟ ಕುಸಿದಿದೆ ಅಂತ ನಿವಾಸಿಗಳು ಕಿಡಿಕಾರಿದ್ದಾರೆ. ನಾಗರಾಜ್ ಎಂಬುವರಿಗೆ ಸೇರಿದ ಜಾಗದಿಂದ ಅನಧಿಕೃತವಾಗಿ ಟ್ಯಾಂಕರ್ಗಳ ಮೂಲಕ ನೀರು ಸಾಗಿಸಲಾಗ್ತಾ ಇದೆ ಅಂತ ಆರೋಪಿಸಿ ಇವತ್ತು ಟ್ಯಾಂಕರ್ಗಳನ್ನು ತಡೆದು ನಿವಾಸಿಗಳು ಪ್ರತಿಭಟಿಸಿದ್ದಾರೆ. ಪ್ರತಿನಿತ್ಯ 70ಕ್ಕೂ ಹೆಚ್ಚು ಟ್ಯಾಂಕರ್ಗಳ ಮೂಲಕ ನೀರು ಸಾಗಿಸುತ್ತಿರುವುದರಿಂದ ಸುತ್ತಮುತ್ತಲ ಬೋರ್ವೆಲ್ಗಳ ಅಂತರ್ಜಲ ಮಟ್ಟ ಕುಸಿತವಾಗಿ ನೀರು ಸಿಗದೆ ಜನ ಪರದಾಡ್ತಿದ್ದಾರೆ. ಬಿಬಿಎಂಪಿ ಕೊರೆಸಿದ ಬೋರ್ವೆಲ್ಗಳು ಕೂಡ ಬತ್ತಿ ಹೋಗಿದ್ದು, ಕಾವೇರಿ ನೀರು ಕೈಕೊಟ್ಟಿದೆ. ಹೀಗಾಗಿ ಟ್ಯಾಂಕರ್ನಲ್ಲಿ ನೀರು ಸಾಗಿಸುತ್ತಿದ್ದವರಿಗೆ ಜನ ಬಿಸಿ ಮುಟ್ಟಿಸಿದ್ದಾರೆ. ನೋಡಿ, ನಿಮ್ಮ ಓನ್ ಯೂಸ್ಗೆ ಇಲ್ಲ ನಿಮ್ಮ ಓನ್ ಬಿಲ್ಡಿಂಗ್ಗಳಿಗೆ ಇಲ್ಲ ನಿಮ್ಮ ಹಸುಗಳಿಗೆ ಯಾರಿಗಾರು ತೊಂದರೆ ಆಗಿದ್ದರೆ ನೀವು 1-5 ಲೋಡ್ ಹೊಡ್ಸ್ಕೊಳ್ಳಿ, ನಾವು ಬೇಡ ಅಂತ ಹೇಳಲ್ಲ. ಆದರೆ ಇಲ್ಲಿ ರೆಸಿಡೆನ್ಷಿಯಲ್ಲು ಫಸ್ಟು ಬರೀ ಒಂದು 200 ಮನೆ ಇತ್ತು, ಈಗ ಅಬೌಟ್ 560 ಮನೆಗಳಾಗಿವೆ. ಒಂದೊಂದು ಮನೆಯಲ್ಲೂ ನೀರಿಗೆ ತೊಂದರೆ ಆಗಿದೆ. ನೀರಿಗೆ ತೊಂದರೆ ಆಗಿರೋದ್ರಿಂದ ನಾವು ಇವತ್ತು ಈ ಪ್ರೊಟೆಸ್ಟ್ ಮಾಡ್ತಿದ್ದೀವಿ ಹೊರತು ಇಂಡಿವಿಜುವಲ್ ಆಗಿ ಯಾರಿಗೇ ಆಗಲಿ ಲ್ಯಾಂಡ್ ಲಾರ್ಡ್ಗಳ ಮೇಲಾಗಲಿ ನಾವು ತೊಂದರೆ ಮಾಡಬೇಕು ಇಲ್ಲ ಅವ್ರು ಗಲಾಟೆ ಮಾಡಬೇಕು ಅಂತ ಯಾವತ್ತೂ ಮಾಡಿಲ್ಲ. ಇವತ್ತು ಇಷ್ಟು ಜನ ಮಹಿಳೆಯರು ಬರಬೇಕು, ಮನೆಯಿಂದ ಬರಬೇಕು ಅಂದರೆ ಎಲ್ಲರಿಗೂ ತೊಂದರೆ ಆಗಿರೋದ್ರಿಂದ ನಾವು ಬಂದಿದ್ದೀವಿ. ಇನ್ನು ಈ ಲೇಔಟ್ನಲ್ಲಿ ಸುಮಾರು 200ಕ್ಕೂ ಹೆಚ್ಚು ಕುಟುಂಬಗಳು ವಾಸ ಮಾಡ್ತಿದ್ದು, ಕುಡಿಯೋ ನೀರಿಗಾಗಿ ಪ್ರತಿನಿತ್ಯ ಲ್ಯಾಂಡ್ ಓನರ್ಗಳ ಜೊತೆ ಗಲಾಟೆಗೆ ಇಳಿಯುವಂತಾಗಿದೆ. ಈ ಬಗ್ಗೆ ಬಿಬಿಎಂಪಿ, ಜಲಮಂಡಳಿ ಹಾಗೂ ಸ್ಥಳೀಯ ಶಾಸಕರಿಗೆ ಹಲವು ಬಾರಿ ಮನವಿ ಮಾಡಿದ್ರೂ ಪ್ರಯೋಜನವಾಗಿಲ್ಲ. ಇದು ಇಲ್ಲಿನ ಜನರನ್ನ ಮತ್ತಷ್ಟು ಕೆರಳಿಸಿದೆ. ನಾವು ಹೇಳ್ತಾ ಇದ್ದೀವಿ ಅವರಿಗೆ 5 months ಬ್ಯಾಕೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಪ್ಲೀಸ್ ಡೋಂಟ್ ಡ್ರೈನ್ ದ ವಾಟರ್ ಇಯರ್. ವ್ಯಾಪಾರೀಕರಣ ಮಾಡೋದ್ರಿಂದ ಬಾಕಿ ಅವ್ರಿಗೆಲ್ಲರಿಗೂ ತೊಂದರೆ ಆಗುತ್ತೆ. ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ಅಂದರೆ ನೀವು ನಮ್ಮನ್ನು ನಿಲ್ಲಿಸೋ ಬದಲು ಊರೊಳಗಡೆ ಇರೋ ಬೋರ್ವೆಲ್ಗಳನ್ನ ನಿಲ್ಲಿಸಿ ಆಗ ನಾವು ಮಾತಾಡ್ತೀವಿ ಅಂತಾರೆ. ನಾವು ಈ ರಸ್ತೆಗೆ ಟ್ಯಾಕ್ಸ್ ಕಟ್ತಾ ಇದ್ದೀವಿ, ನೀವು ಯಾರು ನಮಗೆ ತಡೆಯೋಕೆ ಅಂತಾರೆ. ಯಾರ್ದಾದ್ರೂ ಅಕಸ್ಮಾತ್ ಇಲ್ಲಿ ಒಂದು ವೆಹಿಕಲ್ ನಿಂತಿದ್ರೆ ನಾವು ಗಾಡಿ ಗುದ್ಕೊಂಡು ಹೋಗುತ್ತೆ, ಗಾಡಿಯಲ್ಲಿ ನಿಲ್ಲಿಸಬೇಡಿ ಅಂತಾರೆ. ಈ ಥರ ಎಲ್ಲ ಥ್ರೆಟ್ನಿಂಗೂ ಇರುತ್ತೆ. ಒಟ್ಟಾರೆ ನೀರು ಸಿಗದೆ ಪರದಾಡುವ ಪರಿಸ್ಥಿತಿ ನಡುವೆ ನೀರಿನ ಮಾರಾಟಕ್ಕೆ ಮುಂದಾಗಿರೋದು ನಿಜಕ್ಕೂ ವಿಪರ್ಯಾಸ. ಈ ಬಗ್ಗೆ ಅನೇಕ ಬಾರಿ ದೂರು ನೀಡಿದ್ರೂ ಕೇರ್ ಮಾಡದ ಅಧಿಕಾರಿಗಳ ನಡೆಯಂತೂ ನಿಜಕ್ಕೂ ಖಂಡನೀಯ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.